ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಾಬ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಜೂನಿಯರ್ ಫೋರ್ಮ್ಯಾನ್ ಹಾಗೂ ಕಿರಿಯ ಸ್ಟೇಷನ್ ಪರಿಚಾರಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಮುಂದಿನ ಅಪ್ಡೇಟ್ ಯಾವಾಗ ಬರುತ್ತೆ ಅಂತ ಹಲವಾರು ಅಭ್ಯರ್ಥಿಗಳು ಕೇಳ್ತಾ ಇದ್ರಿ. ಸೊ ಫೈನಲಿ ದಿನಾಂಕ 25/2/2025 ಅಂದ್ರೆ ಇವತ್ತು ಫೈನಲಿ KPTCL ಹಾಗೂ ಎಸ್ಕಾಂಗಳಾದಂಥ ಬೆಸ್ಕಾಂ ಆಗಿರ್ಬೋದು, ಮೆಸ್ಕಾಂ ಆಗಿರ್ಬೋದು, ಹೆಸ್ಕಾಂ ಆಗಿರ್ಬೋದು ಅಥವಾ ಸೆಸ್ಕ್ ಆಗಿರ್ಬೋದು, ಎಲ್ಲ ಎಸ್ಕಾಂಗಳು ಇವತ್ತು ಪೇಪರ್ ನೋಟಿಫಿಕೇಶನ್ನ ಬಿಟ್ಟಿದ್ದಾರೆ. ಸೊ ಏನಂತ ನೀವಿಲ್ಲಿ ನೋಡ್ಬೋದು. ಸೊ ಬೆಸ್ಕಾಂ ನೋಡೋಣ. ವಿಷಯದಲ್ಲಿ ನೋಡಬಹುದು, ಬೆವಿಕಂನಲ್ಲಿ ಕಿರಿಯ ಫೋರ್ಮ್ಯಾನ್ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದಂತೆ ದಾಖಲಾತಿಗಳ ಪರಿಶೀಲನೆಗಾಗಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಗಳನ್ನು ಪ್ರಕಟಿಸುವ ಹಾಗೂ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸುವ ಬಗ್ಗೆ. ಸೊ ಇಲ್ಲಿ ಮತ್ತೊಮ್ಮೆ ನಿಮ್ಮ ಮೂಲ ದಾಖಲಾತಿಗಳನ್ನು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗುತ್ತೆ. ಸೊ ಇಲ್ಲಿ ನೀವು ನೋಡಬಹುದು, ಉದ್ಯೋಗ ಪ್ರಕಟಣೆ ಸಂಖ್ಯೆ ಆಗಿರ್ಬೋದು, ಕಲ್ಯಾಣ ಕರ್ನಾಟಕ KK ಮತ್ತು ನಾನ್ ಕಲ್ಯಾಣ ಕರ್ನಾಟಕ NKK ದಿನಾಂಕ 14 ಸೆಪ್ಟೆಂಬರ್ 2024 ಹಾಗೂ ದಿನಾಂಕ 20 ಡಿಸೆಂಬರ್ 2024 ತಿದ್ದುಪಡಿಗೆ ಅನುಗುಣವಾಗಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಕಿರಿಯ ಫೋರ್ಮ್ಯಾನ್ ಹುದ್ದೆಗಳಿಗೆ ಸೂಚಿತ ರಿಕ್ತ ಸ್ಥಾನಗಳ 1:5 ಅನುಪಾತದಲ್ಲಿ ಹುದ್ದೆವಾರು ಅರ್ಹ ಅಭ್ಯರ್ಥಿಗಳ ಪಟ್ಟಿಗಳನ್ನು ಕಟ್ ಆಫ್ ಅಂಕಗಳೊಂದಿಗೆ ಬೆವಿಕಂನ ಬೆಸ್ಕಾಂ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಅಂದರೆ ಲಿಸ್ಟ್ ಅನ್ನು ಆಲ್ರೆಡಿ ಬಿಟ್ಟಿದ್ದಾರೆ. ಸೊ ಸದರಿ ಪಟ್ಟಿಗಳು ಆಯ್ಕೆ ಪಟ್ಟಿಯಾಗಿರುವುದಿಲ್ಲ ಹಾಗೂ ಆನ್ಲೈನ್ ಅರ್ಜಿಯಲ್ಲಿ ಅಭ್ಯರ್ಥಿಗಳು ತಿಳಿಸಿರುವ ಮಾಹಿತಿಯ ಅನುಗುಣವಾಗಿ ಪ್ರಕಟಿಸಲಾಗಿದೆ. ಸೊ ಇಲ್ಲಿ 1:5 ಎಲಿಜಿಬಿಲಿಟಿ ಲಿಸ್ಟ್ ನ ಬಿಟ್ಟಿದ್ದಾರೆ ಅಕಾರ್ಡಿಂಗ್ ಟು ವಾಟ್ ಯು ಆರ್ ಸಬ್ಮಿಟೆಡ್ ದಿ ಡಾಕ್ಯುಮೆಂಟ್ಸ್. ನೆಕ್ಸ್ಟ್, ಸರ್ಕಾರದ ಡಿಜಿಲಾಕರ್ ತಂತ್ರಾಂಶವನ್ನು ಬಳಸಿಕೊಂಡು ಆನ್ಲೈನ್ ಮೂಲಕ ದಾಖಲಾತಿಗಳ ಪರಿಶೀಲನೆಯನ್ನು ನಡೆಸಲು ಉದ್ದೇಶಿಸಲಾಗಿದೆ. ಅಂದ್ರೆ ಇಲ್ಲಿ ನೀವು ಮತ್ತೊಮ್ಮೆ ಡಿಜಿಲಾಕರ್ ಮೂಲಕ ಎಲ್ಲ ಮೂಲ ದಾಖಲಾತಿಗಳನ್ನ ಸಲ್ಲಿಸಬೇಕಾಗುತ್ತೆ. ಈ ಸಂಬಂಧವಾಗಿ 1:5 ಅನುಪಾತ ಪಟ್ಟಿಯಲ್ಲಿ ಸೇರಿರುವ ಅಭ್ಯರ್ಥಿಗಳು ಈ ಕೆಳಗೆ ತಿಳಿಸಿರುವಂತೆ ಸೂಕ್ತ ಪೂರ್ವಭಾವಿ ಸಿದ್ಧತೆಗಳನ್ನು ಮಾಡಿಕೊಂಡು ದಾಖಲಾತಿಗಳನ್ನ ವೆಬ್ಸೈಟ್ ನಲ್ಲಿ ಸೂಕ್ತ ರೀತಿಯಲ್ಲಿ ಅಪ್ಲೋಡ್ ಮಾಡುವಂತೆ ತಿಳಿಸಲಾಗಿದೆ. ಸೊ ಎಲ್ಲರೂ ಅಪ್ಲೋಡ್ ಮಾಡಂಗಿಲ್ಲ. 1:5 ಏನ್ ಎಲಿಜಿಬಿಲಿಟಿ ಲಿಸ್ಟ್ ನ ಬಿಟ್ಟಿದ್ದಾರೆ. ಒಂದು ಹುದ್ದೆಗೆ 5 ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ ಒಂದು ಎಲಿಜಿಬಿಲಿಟಿ ಲಿಸ್ಟ್ ನ ಬಿಟ್ಟಿದ್ದಾರೆ. ಸೊ ಆ ಎಲಿಜಿಬಿಲಿಟಿ ಲಿಸ್ಟ್ ಅಲ್ಲಿರೋ ಅಭ್ಯರ್ಥಿಗಳು ಮಾತ್ರ ಡಿಜಿಲಾಕರ್ ಮೂಲಕ ಮೂಲ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಹೇಗೆ ಮಾಡಬೇಕು ಅಪ್ಲೋಡ್ ಅಂತ ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ. ಪಾಯಿಂಟ್ 1 to ಪಾಯಿಂಟ್ 6 ನೀವು ಇಲ್ಲಿ ನೋಡ್ಕೋಬಹುದು, ಅಥವಾ ಯಾವುದೇ ಸೈಬರ್ನೆಟ್ ಕೆಫೆಯಲ್ಲಿ ಹೋಗಿ ಅಪ್ಲೋಡ್ ಮಾಡಬಹುದು, ಅಥವಾ ನಿಮ್ಮ ಮೊಬೈಲ್ ಥ್ರೂ ಮಾಡಬಹುದು. ಅಂಡ್ ಮುಂದುವರೆದು, ದಾಖಲಾತಿಗಳ ಪರಿಶೀಲನೆಗಾಗಿ ಎಲ್ಲ ಅವಶ್ಯಕ ಮಾಹಿತಿಯನ್ನು ಬೆಸ್ಕಾಂ ವೆಬ್ಸೈಟ್ ನಲ್ಲಿ ಪಡೆಯತಕ್ಕದ್ದು. ದಾಖಲಾತಿ ಅಪ್ಲೋಡ್ ಮಾಡಲು ಅಭ್ಯರ್ಥಿಗಳಿಗೆ ಬೆಸ್ಕಾಂ ವೆಬ್ಸೈಟ್ ಏನು ಕೊಟ್ಟಿದ್ದಾರೆ, ದಾಖಲಾತಿ ಅಪ್ಲೋಡ್ ಮಾಡಲು ದಿನಾಂಕ ಬಂದ್ಬಿಟ್ಟು 27 ಫೆಬ್ರವರಿ 2025 ಸ್ಟಾರ್ಟ್ ಆಗಿ 10 ಮಾರ್ಚ್ 2025 ಇರುತ್ತೆ. ಸೊ ಪೂರ್ಣ ಪ್ರಮಾಣದ ದಾಖಲಾತಿಗಳನ್ನು ಸಲ್ಲಿಸುವ ಅಭ್ಯರ್ಥಿಗಳನ್ನು ಮಾತ್ರ ಸಹನಾ ಶಕ್ತಿ ಪರೀಕ್ಷೆಗೆ ಪರಿಗಣಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಸಹನಾ ಶಕ್ತಿ ಪರೀಕ್ಷೆ ಯಾವಾಗ ಇರುತ್ತೆ ಅಂತ ಅದನ್ನ ಮುಂದಿನ ದಿನಗಳಲ್ಲಿ ಹೇಳ್ತಾರೆ. ಸೊ ಅಲ್ಲಿವರೆಗೂ ಸೊ ಮೇನ್ ಡೌಟ್, ಲಿಸ್ಟ್ ಬಿಟ್ಟಿದಾರ ಇಲ್ವಾ ಅಂತ ನಾನು ವಿಡಿಯೋ ಮಾಡ್ತಿದ್ದೀನಿ ಇವಾಗ. ಸೊ ಪ್ರೆಸೆಂಟ್ ಆಗಿ ಲಿಸ್ಟ್ ನ ಇನ್ನೂ ಲಿಂಕ್ ಆಕ್ಟಿವ್ ಆಗಿಲ್ಲ. ಸೊ ಮೇ ಬಿ ಈವ್ನಿಂಗ್ ವರೆಗೂ ಆಕ್ಟಿವ್ ಆಗಬಹುದು. ಅಲ್ಲಿವರೆಗೂ ವೇಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ದಟ್ಸ್ ಇಟ್ ಫಾರ್ ನೌ.